ಸೊ ಬನ್ನಿ ಗೈಸ್ ಆ ವಿಡಿಯೋ ಆಫ್ ಆಗಿಬಿಟ್ಟಿತ್ತು ಒಳ್ಳೆಯಾಗದೆ. ಸೊ ಇದೆಲ್ಲ ಮುಂದೆ ಇದೆ. ಸೊ ಎಲ್ಲ ಸುಮ್ಮನೆ ಇದೆಲ್ಲ ಸುಮ್ಮನೆ ವಾಪಸ್ ಹೋಗೋಣ ಗೈಸ್, ಇಲ್ಲೇನು ಜಾಸ್ತಿ ಇಲ್ಲ. ಸೊ ಮತ್ತೆ ಬೇರೆ ಒಳಗೆ ಹೋಗೋಣ ಬನ್ನಿ, ಯಾಕಂದರೆ ಬೇರೆ ಒಳಗೆ ಬಂಕರ್ ಸಿಟಿಗೆ ಹೋಗೋಣ. ಯಾಕಂದರೆ ಬಂಕರ್ ಸಿಟಿಲಿ ಬಂಕರ್ ಮಾಡಿಲ್ಲ, ಆದರೂ ಬಂಕರ್ ಸಿಟಿಗೆ ಹೋಗೋಣ ಬನ್ನಿ. ಮತ್ತು ಬಿ ಆರ್ ಪಾರ್ಕು ಎಲ್ಲ ಹೋಗೋಣ. ಸೊ ಫಸ್ಟ್ ನಾವು ಹೋಗೋಣ ನೆಕ್ಸ್ಟ್ ಮ್ಯಾಪ್ಗೆ. ಫಸ್ಟ್ ನಾನು ಇನ್ನೊಂದು ಮ್ಯಾಪ್ ಬಂದೆ. ಸೊ ಕೆ ಅಂತ ಮ್ಯಾಪ್ ಹೆಸರು ಕೆ ಓಕೆ ಗೈಸ್, ಇದು ಹೇಳ್ಬೇಕಂದ್ರೆ ಸರ್ವೈವಲಿ ಮನೆ ಕಟ್ಟಿರೋದು ನಾನು ರೋಟಿಗೆ ಮಾಡಿ ಸರ್ವೈವಲ್ ಮೇಲೆ ಮನೆ ಕಟ್ಟಿರೋದು. ಸೊ ಎಲ್ಲ ಬೋಟೆಲ್ಲ ನಾನೇ ಮಾಡಿರೋದು. ಸೊ ಬೋಟ್ ಹೋಗ್ಬಿಡುತ್ತೆ. ಸೊ ಈ ಕಡೆ ಬಿಡೋಣ ಬನ್ನಿ ಸಿಗೋಣ. ಸೊ ಎಲ್ಲ ಕಂಪ್ಲೀಟ್ಲಿ ವ್ಯಾಟ್ ನಮ್ಮ ಮನೆಯವ್ರು ಬಂದೆ ಬಸ್. ಸೊ ಇದ್ರ ಮೇಲೆ ಹೋಗುತ್ತೆ, ಆದರೆ ನಮ್ಮ ಬೇಡ ಫುಲ್ ಮೇಲೆ ಹೋಗಿ ಕೆಳಗಡೆ ಬರೋದಿದು, ಅದ್ರ ಕಡೆ ಬರೋಲ್ವಲ್ಲ. ಸೊ ಹೋಗೋಣ ಬನ್ನಿ ಗೈಸಿಗೆ. ಇಲ್ಲಿ ಬೆಡ್ರೂಮ್ ಇದೆ ಚಿಕ್ಕದಾದ್ರೆ ನಾವು ಜಾಸ್ತಿ ಯೂಸ್ ಮಾಡೋದು. ಇಲ್ಲೆಲ್ಲ ರೂಮ್ಸ್ ಇದೆ, ಅವ್ರ ಫ್ರಿಡ್ಜ್ ಇದೆ ಗೈಸ್. ಇಲ್ಲಿ ನಾನು ಯೂಸ್ ಮಾಡೋದು ಅಂತ ಹೇಳಿದ ನಾನು ಡೈರೆಕ್ಟಾಗಿ ಮೇಲೆ ಹೋಗೋಣ. ನನ್ನ ಗೇಮಿಂಗ್ ಸೆಟಪ್ ಇದೆ, ಈ ಥರ ಗೇಮಿಂಗ್ ಸೆಟಪ್ಪೇ ನಾನು ಕಟ್ತೀನಿ. ಯಾವಾಗ ನೀವು ಸಬ್ಸ್ಕ್ರೈಬರ್ ನಾನು ಪಿ ಜಿ ತೊಗೊಂಡೋಗಿ ಎಲ್ಲ ಮಾಡಾದ್ಮೇಲೆ ಆಮೇಲೆ ನೆಕ್ಸ್ಟು ಇಲ್ಲೇ ನನ್ನ ಫೇಸ್ ರಿವೀಲ್ ಆಗೋದು. ಸೊ ಇಲ್ಲಿ ಅದೇ ಕಿಚನ್ಸ್ ನಾರ್ಮಲ್ ಆಗಿ ಮೇಲೆ ಕಿಚನ್ ಮಾಡಿದ್ದೀನಿ, ಕೆಳಗಡೆ ಮಾಡೋದಾದ್ರೆ. ಆದರೆ ನನ್ನ ಬಾತ್ರೂಮ್ ಮಾತ್ರ ಚಿಕ್ಕದಾಗಿದೆ. ಇನ್ನೊಂದು ಸಿಟಿಗೆ ಹೋಗ್ಸ್ಕೊಂಡ್ರೆ ಚಿಕ್ಕದು, ಅದು ದೊಡ್ಡದು ಗೈಸ್. ಹೋಗೋಣ. ಅರೆ ಮಳೆನ ನಿಂತು ಅದೊಂದು ಇಲ್ಲಿ ಆಸ್ಟ್ರೇಜ್ ಎಲ್ಲ ಹಾಕಿದ್ದೀನಿ ಗೊತ್ತಾಗ. ಆಸ್ಟ್ರೇಜ್ ಅಂದರೆ ಗೊತ್ತಿಲ್ಲ, ಟರ್ಕಿ ಐತೀನಿ. ಸೊ ಅದೇನೋ ತೊಗೊಂಡು ನೋಡಿ. ಇದೇನು ಗೊತ್ತಾಯಿತು, ಇದು ಮಾಡೋದು ಫಾರ್ಮ್ ಬೆಳೆಸೋದು, ಹಿಂಗೆ ಕಟ್ ಮಾಡೋದು. ಹಿಂಗಾದ್ರೆ ಕಟ್ ಆಗಿಬಿಡುತ್ತೆ ಅಷ್ಟೇ. ಅದು ಇಲ್ಲಿ ಬಿಸಿ ಯಾವಾಗುತ್ತೆ. ಆಲ್ರೆಡಿ 40 ಇದೆ. ಸೊ 40 ಸ್ವಲ್ಪ ಎತ್ಕೊಳ್ಳೋಣ ಬನ್ನಿ ಗೈಸ್. ಒಂದು ಬಂಡಲ್ ಎತ್ಕೊಳ್ಳೋಣ. 40 ಒಂದು ಎತ್ಕೊಂಡು ಒಂದು ಬಂಡ. ಇಲ್ಲಿ ಪ್ಲೇಸೇ ಆಗಲ್ಲ ನೋಡಿ. ಇಲ್ಲಿ ಎಷ್ಟಾದ್ರೂ ನೋಡ್ಬೋದು, ಒಳ್ಳೆ ಡೆಸರ್ಟ್ ಬರೋ. ಇದು ಡೆಸರ್ಟ್ ಬರೋ, ಇದು ಒಳ್ಳೆ ಮಾತ್ರ ಪ್ಲೇಸೇ ಆಗಲ್ಲ. ಈಗ ಸರ್ವೈವಲ್ ಬಂದು ಕಚ್ಚಿಬಿಡುತ್ತೆ, ಕಾಟೇದಾರು ಚುಟ್ತಾ ಇರ್ಬೋದು. ಐನೋ ಹಿಂದಿ ಆಲ್ಸೋ. ಅವ್ರು ಇದು ಊಟ ಕೊಡೋಕ್ಕೆ ಊಟ ಅಲ್ಲಿದೆ, ಆದರೂ ಅದು ತೊಗೊಂಡಿಲ್ಲ. ಸೊ ಎಕ್ಸಾಂಪಲ್ ನನಗೆ ಹೋಗ್ಬಿಟ್ಟು ತೋರಿಸ್ತೀನಿ. ತೊಗೊಂಡಿದ್ದೆ ಯಾವಾಗ ಒಂದು ಬಟನ್ ಇದೆ ನೋಡಿ, ಅಲ್ಲಿ ಬಂತು ಒಂದು ಆ ಥರ ಗಸಿ ಎಲ್ಲ ಊಟ ಅಲ್ಲ ಅಷ್ಟೇ. ಮತ್ತು ನನಗೆ ಗೊತ್ತಾ ಇಲ್ಲೂ ಬರುತ್ತೆ, ಅದಕ್ಕೆ ಊಟ ಎಲ್ಲ ಕಲೆಕ್ಟ್ ಮಾಡಿಬಿಡ್ತೀನಿ. ಯಾಕಂದರೆ ನೋಡಿ ಅದು ಹಿಂಗೆ ಬಂದುಬಿಡುತ್ತೆ, ಅದು ಹೊತ್ತ ತಕ್ಷಣ. ಯಾಕಂದರೆ ಅದು ಊಟ ಬೇಕು. ಇದ್ಯಾ ಫೋಮು ಅಂತ ನನಗೊಂದು ಅರ್ಥ ಆಗಿಲ್ಲ. ಇದ್ಯಾ ಫೋಮು? ಓ ಇದು ಊಟ ಗಾಯ್ಸ್. ಅಂದರೆ ಇದು ಒನ್ ಥಿಂಗ್ ಆಫ್ ಊಟನೇ. ಇದು ಒನ್ ಥಿಂಗ್ಸಲ್ಲಿ ಆಫ್ ಇದು ಊಟನೇ. ಯಾಕಂದರೆ ಇದರಿಂದ ನಾನು ಇದಕ್ಕೆ ಹೋಗೋದು ಫುಲ್ ಇಲ್ಲೆಲ್ಲ ಹಾಕ್ಬಿಟ್ಟು ಅಲ್ಲಿಗೆ ಹೋಗೋದು. ನಾವು ಅಲ್ಲಿ ತುಂಬಬೇಕು. ಸೊ ಒಂದು ಬಟನ್ ನೋಡ್ತಿದ್ರೆ ಎಲ್ಲ ಕಟ್ಟಾಗಿಬಿಡುತ್ತೆ ನೋಡಿ. ಎಲ್ಲ ಕಟ್ಟಾಯಿತು, ಬ್ಲೀಚಾಗ್ಬಿಡುತ್ತೆ. ನೋಡಿ ಇದು ಕೊಂಡ್ಕೊಂಡ್ಬಿಡ್ತು, ಕಿತ್ತೋಗ್ಬಿಟ್ಟು ಫುಲ್ ಕಿತ್ತೋಗ್ಬಿಟ್ಟು. ಅಲ್ಲಿ ಬೆಳ್ಳಿಲ್ಲ, ಸುಮ್ಮನೆ ಇನ್ನೊಂದು ಬಟನ್ ನೋಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರುತ್ತೆ. ಸೊ ಅಲ್ಲಿಂದ ನಾವು ಸ್ವಲ್ಪ ಸ್ಟ್ಯಾಕ್ಸ್ ತೊಗೊಂಡೋಗೋಣ ಬನ್ನಿ. ಮೇಲಿಂದ ತೊಗೊಳ್ಳೋಣ ಬಂದೋಗೋಣ. ನಾವು ನಿಜವಾಗ್ಲೂ ಸರ್ವೈವಲ್ ಇದ್ದೀವಿ, ಎಷ್ಟು ಬರುತ್ತೋ ಅಷ್ಟು ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇದ್ರಲ್ಲಿ ಸರ್ವೈವಲ್ ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನಾನು ಸರ್ವೈವಲ್ ಬಂದಿದ್ದೆ. ಸೊ ಆದರೂ ಗೈಸ್ ಒಂದು ಹೇಳ ನಿಮಗೆ, ಏನೇ ಆದರೂ ಇದು ಫಸ್ಟ್ ಸರ್ವೈವಲ್ ಎಲ್ಲಿದ್ದಿದ್ದು ಅವ್ರ ಹತ್ರ ಬಿಡ್ತಿತ್ತು, ಬಂದ ತಕ್ಷಣ ಇದ್ರ ಹತ್ರ ಆಗಿಬಿಡುತ್ತೆ. ಸೊ ಇದು ತೊಗೊಂಡೋಗ್ಬಿಟ್ಟು ತುಂಬಿಡೋಣ. ಅದಕ್ಕೆ ಇದು ಬೆಳೆದಿದ್ದು ಬೇಗ, ಅದು ಆರ್ಗ್ಯಾನಿಕ್ ಫಾರ್ಮ್ ಆಗಲಿ ಅದೇ ಆಗ್ತಾಯಿರುತ್ತೆ. ಸೊ ನಾವು ಹೋಗೋಣ ಒಳಗಡೆ. ಮಿಸ್ ಆಗಾಯ್ತು ಬರೋ, ವಾಪಸ್ ಬಂದುಬಿಡಿ ಗೈಸ್. ಮಿಸ್ ಆಗಿದ್ದು ಹೇಳ್ಬೇಕಂದ್ರೆ ನಾನು ನಿಜವಾಗ್ಲೂ ಅದು ಕೊಡೋದಿಲ್ಲ. ಸೊ ಬೇಗ ಇದಕ್ಕೆ ಹೋಗ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಹೋಗ್ಬೇಕು ನಾವು, ಇಲ್ಲಾಂದರೆ ತುಂಬ ಕೆಡತಾಗ್ಬಿಡುತ್ತೆ. ನಾನು ಊಟ ಆಗಿಬಿಡ್ತೀನಿ. ಸೊ ನನ್ನ ಥಿಂಗ್ಸೆಲ್ಲ ಅಲ್ಲೇ ಬಿಟ್ಬಿಡುತ್ತೆ. ಸೊ ಇವಾಗ ಹೊಡೆದ್ರೂ ಏನಾಗಲ್ಲ. ಸೊ ಸುಮ್ಮನೆ ಆಗಿಬಿಟ್ಟಿದೆ ಅದು. ಸೊ ನಾವು ಆಚೆ ಹೋಗ್ತೀವಿ. ಅಂದರ್ ಜಾಗ ಇವಾಗ ಹೊಡೆದೇ ಹೊಡಿತೀನಿ. ಇವಾಗ ನೋಡಿ ಗೈಸ್, ಇವಾಗ ನೋಡಿ ಹೊಡೆದ್ರೆ ಓಡಬಿಡ್ತಾ ಇದೆ. ಸರ್ವೈವಲ್ಲಿ ನಿಜ ಹೇಳ್ತೀನಿ ಗೈಸ್, ಬಿದ್ದುಬಿಡುತ್ತೆ.
ಸರ್ವೈವಲ್ಗೂ ಕ್ರಿಯೇಟಿವ್ ಮತ್ತೆ ವಾಪಸ್ ಹೋಗ್ಬಿಟ್ಟು ನೋಡಿ, ಇವಾಗ ಸರ್ವೈವಲ್ ಚೇಂಜ್ ಹಾಕಿಬಿಡ್ತೀನಿ. ನೋಡಿ ನಮ್ಮನ್ನ ಹೆಂಗೆ ಗುದ್ದುಟ್ಟು ಗೊತ್ತ ಇವಾಗ ಮಾಡಕ್ಕೋದ್ರೆ ಬಂದಿರೋದು ಇದಾಗುತ್ತೆ. ಸೊ ಅದು ಹಾಕಿ ಹೋಗೋಣ. ಸೊ ಹಾಕಾಯ್ತು ಗೈಸ್. ಸೊ ಸಾಕದ. ಸೊ ನಾವು ಹೋಗೋಣ ನೋಡ್ಕೊಳ್ಳೋ ಗೈಸ್, ಇನ್ನೇನು ಮಾಡ್ತಾರೆ ಇಲ್ಲಿ. ಮೊದಲೇ ಗೊತ್ತು ನಿಮಗೆ ಇನ್ನೇನು ಬರ್ತವೆ. ಸರ್ವೈವಲ್ ಇರೋ ಕಾರಣ ನಾವು ಏನೇ ಆದರೂ ಇದಕ್ಕೋಸ್ಕರ ಕಾಯಲೇಬೇಕು. ನಮ್ಮ ಬಾತ್ರೂಮ್ ಕಡೆ ಹೋಗ್ತಿದ್ದೀನಿ. ಬೆಡ್ರೂಮ್ ಇಲ್ವಾ ಇಲ್ಲಿ? ಸೊ ಗೈಸ್ ಇದೇ ನನ್ನ ಬೆಡ್ರೂಮು. ಸೊ ಬೆಡ್ರೂಮ್ ಕೆಳಗಡೆ ಇದು ಗೇಮಿಂಗ್ ರೂಮ್. ಸಾರಿ ಗೈಸ್, ಬೆಡ್ರೂಮ್ ಇಲ್ಲಿ ಇತ್ತ. ಹಾಂ ಗೈಸ್, ಬೆಡ್ರೂಮ್ ಇಲ್ಲಿದೆ. ಮಲ್ಕೊಂಡ್ಬಿಟ್ಟೆ ಗೈಸ್. ಸೊ ಗೈಸ್ ಬೆಳಗ್ಗೆ ಆಗಿದೆ, ಇವಾಗ ಆಚೆ ಹೋಗೋಣ ಬನ್ನಿ. ಇವಾಗ ನನ್ನ ಗೋಲ್ ಏನು ಇಲ್ಲ, ಬನ್ನಿ ಹಿಡಿದ ಮೇಲೆ ಹತ್ತೋಣ. ಆದರೆ ಇಲ್ಲಿ ಸೊ ನಮ್ಮ ಹತ್ರ ವೇಟ್ ಇಲ್ದಿರ ಕಾರಣ ಸೊ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಏನೋ ಡಿಸ್ಪೆನ್ಸರಿ ಏನೋ ಒಂದು ಸರಿ. ಇವಾಗ ನನಗೆ ಊಟ ಬೇಕು ಅಂತ ನಾನು ಗೈಸ್ ನೀವು ಕ್ರಿಯೇಟಿವಲ್ಲಿ ನೋಡಿದ್ರೆ ನೀವು ಅದು ಇದಾಗಿತ್ತು, ಕಮ್ಮಿ ಇತ್ತು, ಇವಾಗ ಜಾಸ್ತಿ ಇದೆ ನೋಡಿ. ಪಪ್ಪು ಬಂದದಿಂದ ಸೊ ಎಲ್ಲ ಕಟ್ ಮಾಡ್ಕೊಂಡು ನಾನು 20 ಮೇಲ್ಗಡೆನೂ ಬಟನ್ ಇದೆ, ಮೇಲ್ಗಡೆನೂ ಹತ್ಬೋದು. ಸೊ ಕೆಳಗಡೆ ಹೋಗ್ಬೇಕು. ಸೊ ಗೈಸ್ ಇಲ್ಲೇನೂ ಇದೆ, ಸೊ ಇಲ್ಲಿ ಹೋಗ್ಬಿಟ್ಟು ಬರೋಣ. ಯಾರ್ಸ್ ಯಾಕಂದರೆ ಎಷ್ಟೇ ಹೊಡೆದ್ರು ನಮಗೇನು ಮಾಡೋದು. ಸೊ ಅದೊಂದು ಕಾರಣದಿಂದ ನಾನು ಯಾರ್ಸ್ ಜಾಸ್ತಿ ಇಷ್ಟಪಡ್ತೀನಿ. ಸೊ ನಿನ್ನ ಕಡೆ ಪಾಪ ಹಾರ್ಸ್ ನಾನು ಎಲ್ಲರೂ ಹೋಗ್ಬೇಕಂದ್ರೆ ಇವಾಗ ಇದೇ ಯೂಸ್ ಮಾಡೋದು ನಾನು. ಸೊ ಕಡೆ ಕಳಿಸ್ಬಿಟ್ಟು ಬಿಟ್ಬಿಡ್ತೀನಿ, ಯಾಕಂದರೆ ಗೈಸ್ ಇಲ್ಲಿರೋದು ಕಮ್ಮಿನೇ. ಎಲ್ಲ ತುಂಬಿಡೋಣ ಇರಿ ಗೈಸ್, ತುಂಬಿಡೋಣ ಇಲ್ಲಿ. ಸೊ ಗೈಸ್ 31 ತುಂಬಿಟ್ಟಿದ್ದೀನಿ. ಸೊ ಸ್ವಲ್ಪ ಊಟಕ್ಕೆ ಬಿಡೋಣ ಅಂತ ಇದ್ದೀನಿ. ಊಟಕ್ಕೆ ಕೊಡೋಣ ಇದಕ್ಕೆ. ಇಲ್ಲೆಲ್ಲಿ ಬರುತ್ತೆ ಸೌಂಡ್ ಕೇಳಿದ ತಕ್ಷಣ ಬಂದ್ಬಿಡುತ್ತೆ. ಸೊ ಎರಡು ಹಾಕಿದ್ದೀನಿ. ಸೊ ಇವಾಗ ಗೈಸ್ ಇದು ಸರ್ವೈವಲ್ ಗೊತ್ತಾಯ್ತು. ಕರ್ಕೊಂಡೆಲ್ಲ ಹೋಗೋಣ ಅಂತ ಇದ್ದೀನಿ. ಸೊ ಈ ಕ್ರೌಡಿಂದ ಏನು ಅಷ್ಟೊಂದು ಊಟ ಸಿಗಲ್ಲ. ಸೊ ಇಲ್ಲಿ ಹಂಗೆ ಇದೆ, ಯಾಕಂದರೆ ಅಷ್ಟು ಊಟ ಹಾಕಿಲ್ಲ ನಾವು. ಎರಡು ಅಟ್ರಾಕ್ಟ್ ಆಗ್ತವೆ. ಸೊ ಇದ್ರ ಊಟ ಏನು ಅಂತ ಗೊತ್ತಿಲ್ಲ, ಆದರೆ ಇದರಲ್ಲಿ ಏನೋ ಇದೆ. ಸೊ ಮನೆಗೆ ಕೆಳಗಡೆ ಹೋಗೋಣ. ಕನೆಕ್ಷನ್ ರೂಮ್ ಆಯಿತು. ಸೊ ನಾನೇನೋ ಹೊಸದೇನೋ ಮಾಡ್ಕೊಂಡಿದ್ದೀನಿ ಅನ್ಕೊಂಡೆ. ಸರಿ ಬನ್ನಿ ಹೋಗೋಣ ಮೇಲೆ. ಇದು ಆಲ್ಮೋಸ್ಟ್ ನೋ ಯೂಸ್ ಫಾರ್ ಎಗ್ಸ್ ಇದೆ ಗೈಸ್. ಇದರಿಂದ ನಾನು ಇನ್ನೂ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡ್ಬೋದು. ಇದು ಸೇಮ್ ಎಗ್ಗು, ಇದು ಒಂದಿದೆ. ಸೊ ಇನ್ನೊಂದು ಪ್ರೊಡ್ಯೂಸ್ ಮಾಡೋಣ ಅಂತ ಇದ್ದೀನಿ. ಸೊ ಇದು ಗೇಟಲ್ಲಿದೆ ಅಂತ ಗೊತ್ತಿಲ್ಲ ನನಗೆ, ಜಸ್ಟ್ ಲಿಟ್ರಲ್ಲಿ ಇಲ್ಲ, ಇದ್ರ ಗೇಟ್ ಆಪ್ಷನಲ್ಲಿ ಇದೆ ಅಂತ ಗೊತ್ತಿಲ್ಲ. ಸೊ ಜಸ್ಟ್ ಮೇಲೆ ನಿಂತ್ಕೊಂಡು ಮಾಡಬೇಕು ಅನ್ಸುತ್ತೆ. ಬ್ರೋ ವೇಸ್ಟ್ ಆಯಿತು, ನಾನು ಜಸ್ಟ್ ಹೇಳ್ತೀನಿ ವೇಸ್ಟ್ ಆಯಿತು, ಇಷ್ಟೇ ಮಾಡೋದು. ಬ್ರೋ ಒಂದು ಕೊಡಿದ್ರೆ ಎಲ್ಲ ಬರ್ತದೆ. ಸೊ ನಾನು ಮಾಡಬೇಕಾದ್ರೆ ಗೊತ್ತಾ ವುಡನ್ ಪಿಕಾಕ್ಸ್ ನೋಡಿ ಗೈಸ್. ರಾತ್ರಿ ಆದರೂ ಕೆಲಸ ಮಾಡ್ತಾಯಿದ್ದೀನಿ. 4 ಪ್ಲ್ಯಾಂಕ್ ಇತ್ತು. ಸೊ ಮನೆಗೆ ಹೋಗ್ಬಿಟ್ಟು ಕ್ರಾಫ್ಟ್ ಮಾಡ್ಕೊಂಡು ಹಂಗೆ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಆದರೆ ಬೇಡ ಅಂತ ನಾನು. ಸೊ ಚೆನ್ನಾಗಿ ಕ್ರಾಫ್ಟ್ ಮಾಡೋಣ ಬನ್ನಿ ಗೈಸ್. ಸ್ವಲ್ಪ ಲೀಫೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಿಟ್ ಬ್ರೋ ಅಂಗರಿ ಅಂತೆ, ಅಂಗರಿಗೆ ಬ್ರೋ ಅಂಗರಿ ಡಿಂಗರ್ ಬಿಲ್ಲೆ ಅಂಗರಿ ಅಂತೆ, ಅಂಗರಿ ಇದಕ್ಕೆಲ್ಲ ಇಲ್ಲಿ ಸ್ವಲ್ಪ ಇದೆ. ನೆಕ್ಸ್ಟಲ್ಲಿ ಸ್ವಲ್ಪ ಇರಬೇಕು. ಸೊ
ಸೊ ಇಲ್ಲೇನು ಮಾಡೋಣ ಅಂತ ಇದ್ದೆ. ಬ್ರೋ ನನಗೆ ಪಿಕ್ಯಾಕ್ಸಿಂಗ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಐ ಥಿಂಕ್ 2 ಆಗುತ್ತೆ ಅಂತ. ಸೊ ನಾನು 2 ಅಂದ್ಕೊಂಡು ನೋಡ್ತೀನಿ. ಬ್ರೋ ನನಗೆ ಏನು ಮಾಡೋದು ಹೆಂಗೆ ಮಾಡೋದು ಅಂತಲೇ ಗೊತ್ತಿಲ್ಲ. ಆಲ್ಮೋಸ್ಟ್ ಪಿಕ್ಯಾಕ್ಸಿಂಗ್ ಮಾಡೋದು ಗೈಸ್. ನನಗೆ ಒಂದೊಂದು ಅರ್ಥ ಆಗ್ತಾಯಿಲ್ಲ ಪಿಕ್ಯಾಕ್ಸಿಂಗ್ ಮಾಡೋದು. ಸೊ ಇದನ್ನ ಇಲ್ಲ ಕಣ ಇಲ್ಲ ಕಡೆ ಮಾಡೋದು. ಸೊ ಗೈಸ್ ಪಿಕ್ಯಾಕ್ಸಿಂಗ್ ಮಾಡೋದು ಅಂತ ಗೊತ್ತಿಲ್ಲ. ಆ್ಯಕ್ಸ್ ಆಗಲಿ ಪಿಕ್ಯಾಕ್ಸ್ ಆಗಲಿ ಗೈಸ್ ನನಗೆ ಹೆಂಗೆ ಮಾಡೋದು ಅಂತಲೇ ಗೊತ್ತಿಲ್ಲ. ಸೊ ಗೈಸ್ ಪ್ರಾಮಿಸ್ ಹೇಳ ಹೆಂಗೆ ಮಾಡೋದು ಅಂತಲೇ ಗೊತ್ತಿಲ್ಲ ಗೈಸ್ ನನಗೆ. ಬ್ರೋ ಹಿಂಗೆ ಮಾಡೋದಂಗೆ ಬ್ರೋ ಅದ್ರ ಅದೇ ಕೊಟ್ಬಿಟ್ರೆ ಅದೇ ಮಾಡ್ತಾಯಿತ್ತು. ಇದ್ರಲ್ಲಿ ನಾವೇ ಬೇರೆ ಮಾಡಬೇಕು, ಇನ್ನೂ ಬೇರೆ ಗೊತ್ತಿಲ್ಲ. ಸೊ ಗೈಸ್ ನನಗೆ ಮಾಡೋಕ್ಕೆ ಬರೋದೇನೆ, ಏನು ಮಾಡೋಕ್ಕಾಗಲ್ಲ. ಸೊ ಇರೋದು ಏನಾದ್ರು ಇದೆಯಾ ಅಂತಲೂ ನೋಡ್ಬೋದು ಅಷ್ಟೇ. ನಾನು ಆಲ್ಮೋಸ್ಟ್ ಜಸ್ಟ್ ತಿನ್ನಕ್ಕೆ ಇವಾಗ ಗೈಸ್ ನನಗೆ ತಿನ್ನಕ್ಕೆ ಆದರೆ ಇದ್ರಲ್ಲಿ ಹ್ಯಾಕ್ ಸಿಕ್ತು. ಸೊ ಗೈಸ್ ನನಗೆ ಹ್ಯಾಕ್ ಸಿಕ್ಕಿರೋ ಕಾರಣ ನಾನು ಕಂಟಿನ್ಯೂ ವಾಪಸ್ ಸಿಕ್ಬಿಡ್ತೀನಿ. ಸೊ ಮೈನಿಂಗಿಗೆ ನನಗೆ ಹೆಲ್ಪ್ ಆಗ್ಬೋದು, ಮೈನಿಂಗಿಗೆ ಹೆಲ್ಪ್ ಆಗ್ಬೋದು. ಅದ್ರ ಬಿಟ್ಟು ನಾನು ತಿನ್ನೋದಾಗಲಿ ಬಿನ್ನೋದಾಗಲಿ ಎಲ್ಲ ಮಾಡಿದ್ರೆ ನನಗೆ ಹೆಲ್ಪ್ ಅಂತೂ ಆಗೋದಿಲ್ಲ. ಬ್ರೋ ಎಲ್ಲದರಲ್ಲೂ ನೀನು ಹಾಕಿದ್ದೀನಿ. ಆದರೆ ಊಟ ಅನ್ನೋದು ಪಂಪ್ಕಿನ್ ಸೀಡ್ ಇದೆ. ಪಂಪ್ಕಿನ್ ಹಿಂಗೆ ತಿನ್ನೋದು ಪಂಪ್ಕಿನ್ನ ಗೊತ್ತಿಲ್ಲ. ಸೊ ಇವಾಗ ಬ್ರೆಡ್ ಗಿಡ್ಡಾಗಲಿ ನಾನೇನು ಮಾಡೋಕ್ಕಲ್ಲ. ಮರ ಅಂದರೆ ಟ್ರೀಸ್ ಇದೆ, ಆ್ಯಕ್ಸ್ ಇದೆ ಗೈಸ್. ಸೊ ಆ್ಯಕ್ಸ್ ಹೇಳ್ಕೊಬೋದು ನಾನು. ಸೊ ನಾನು ಆ್ಯಕ್ಸ್ ಇಟ್ಕೊಂಡಿದ್ದೀನಿ ಒಂದು ಅಷ್ಟೇ ನಾನು ಸದ್ಯಕ್ಕೆ. ಸೊ ಟಾರ್ಚ್ ಅಂತೂ ಇಲ್ಲ. ಒಂದು ಲೈಟ್ ನಾನು ಆ್ಯಕ್ಸ್ನ ಇಲ್ಲಿ ಇಟ್ಬಿಡ್ತೀನಿ, ಇದನ್ನು ಇಲ್ಲಿಕ್ತೀನಿ, ಇದನ್ನು ಇಲ್ಲಿಕ್ತೀನಿ. ನಾನು ಬೆಳೆದಿರೋದು. ಸೊ ಇದನ್ನ ಇಲ್ಲಿಕ್ಬಿಡ್ತೀನಿ. ಟಾರ್ಚು 3 ಇದೆ ನನ್ನ ಹತ್ರ ಸದ್ಯಕ್ಕೆ. ಅದನ್ನ ನಾನು ಇಲ್ಲಿಕ್ಕೊತೀನಿ, ಇದನ್ನು ಇಲ್ಲಿಕ್ಕೊತೀನಿ. ಸೊ ಇಷ್ಟು ಅನ್ಸುತ್ತೆ ಕಚ್ಚಕ್ಕೆ ಟ್ರೈ ಮಾಡ್ತಿದ್ರೆ ಆಗಲ್ಲ ಬಿಡಿ. ನಾನಿರೋದು ಮನೆ ಹೊರಗಡೆ, ಅದಿರೋದು ಮನೆ ಆಚೆ ಕಡೆ. ಸೊ ಅದರಿಂದ ನಾನು ಬ್ಲಾಕ್ಸ್ ಕಮ್ಮಿ ಆಗಲ್ಲ. ಯಾಕಂದರೆ ಕಾಬಲ್ ಸ್ಟೋನ್ ಜನ್ರೇಟರ್ ನಾನು ತಗೊಂಡು ಮಾಡ್ಕೊಂಡಿದ್ದೀನಿ. ಸೊ ನನ್ನ ಕೆಲಸ ಅನ್ಕೋದು ಅಷ್ಟೇ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ನನಗೇನಂತ ಗೊತ್ತಾಯ್ತು ಗೊತ್ತಾ, ಸ್ವಾಡಿಂಗ್ ಮಾಡೋದು ಅಂತ ಗೊತ್ತಾಯಿತು. ಸೊ ನಾನು ಮಾಡ್ತಾ ಇರೋದೇ ತಪ್ಪು. ಯಾಕಂದರೆ ಫಸ್ಟು ಇವೆಲ್ಲ ಇದು ಮಾಡಬೇಕು ನಾನು, ಈ ಥರ ಮಾಡಬೇಕು. ಅದಾದಮೇಲೆ ಸ್ಟಿಕ್ಸು ಒಂದು ಮಾತ್ರ, ಇನ್ನು ಇದೇ ಥರ ಇದು ಇಲ್ಲಿಗೆ ಇದೆ. ಸೊ ಫಸ್ಟು ಸ್ಕ್ವಾಡ್ ಆಯಿತು. ಸೊ ಇದ್ರ ಕಾರಣ ಸೊ ಅದ್ರ ಸ್ಟಿಕ್ಸ್ ಕಮ್ಮಿ ಇದೆ. ಸೊ ಸ್ಟಿಕ್ಸ್ ಬಂದ್ಮೇಲೆ ನೋಡೋಣ. ಆದರೆ ಸೊ ಊಟ ಮಾಡೋದು ಹೆಂಗೆ ಅಂತ ಕೇಳ್ಕೊಂಬರ್ತೀನಿ ಗೈಸ್. ಅದು ನೋಡ್ಕೊಂಬರ್ತೀನಿ. ಯಾಕಂದರೆ ನನಗೂ ಜಾಸ್ತಿ ಸರ್ವೈವ್ ಅಂದರೆ ನಾನು ಪಿಕಾಕ್ಸು ಅದು ಇವಾಗ ಅಲ್ಲಿ ಇತ್ತಲ್ಲ ಅದೆಲ್ಲ ಹೊಡೆದು ಬಿಡುವೆ. ಸೊ ಇವಾಗ ಸದ್ಯಕ್ಕೆ ಏನು ಮಾಡಲಿ ಅಂತ ಗೊತ್ತಿಲ್ಲ. ಸೊ ಗೈಸ್ ಇಲ್ಲಿ ನೋಡ್ಕೊಂಬಂದ್ಬಿಡ್ತೀನಿ. ಸೊ ಗೈಸ್ ಇವಾಗ ನನಗೆ ಅರ್ಥ ಆಯಿತು ಏನು ಫುಡ್ ರಿಸೋರ್ಸಸ್ ಮಾಡೋದು ಅಂತ. ಫಸ್ಟ್ ನನಗೆ ಬೇಕಾಗಿರೋದು ಅಂದರೆ ಕ್ರಾಪು. ಆ ಕ್ರಾಪು ಇಲ್ಲಿದೆ, ಅದು ಬಿಡಬೇಕು ಫಸ್ಟು. ಸೊ ಸೀಡ್ ಬೇಕು ನನಗೆ, ಕ್ರಾಪ್ಸು ಸೀಡ್ ಆ ಥರ ಏನಾದ್ರು ಬೇಕು ನನಗೆ ಸದ್ಯಕ್ಕೆ. ಸೊ ಗೈಸ್ ಕಾಟನ್ ಸೀಡ್ ಹಾಕೋದ್ರಿಂದ ವೇಸ್ಟು ಅಂತಲೂ ಕಲ್ತಿದ್ದೀನಿ ನಾನು. ವೇಸ್ಟಿಲ್ಲ, ಸ್ವಲ್ಪ ಯೂಸಸ್ ಇದೆ ಕಾಟನಿಲ್ಲ, ಜಾಸ್ತಿನೂ ಇಲ್ಲ. ಎಷ್ಟು ನೋಡೋದು ಅಂದರೆ ಎಲ್ಲ ಆಲ್ಮೋಸ್ಟು ಜಸ್ಟ್ ನಾನು ಖಾಲಿನೇ ಹಾಕಿರೋದು ಗೈಸ್. ಅವಾಗಲೇ ತಾನೇ ನೋಡಿದೆ ಅಷ್ಟೊಂದು ಇದ್ದಿತ್ತು, ಒಂದು ಎಲ್ಲ ಅಂತ ಬೇಜಾರಾಗ್ತದೆ. ಸೊ ನನಗೆ ಬೇಕಾಗಿರೋದೇನು ಗೊತ್ತಾ, ನನಗೆ ಬೇಕಾಗಿರೋದೇ ಸಿಗ್ತಿಲ್ಲ. ಸೊ ಬರೀ 3 ಇರೋದು ಗೈಸ್. ಇದನ್ನು ಹೆಂಗೆ ಇದು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ. ಸೊ 3 ಇರೋದ್ರಲ್ಲಿ ಇಟ್ ಸಮಥಿಂಗ್ ಅಂತ ಬರ್ತಾ ಇದೆ. ಸೊ ಬನ್ನಿ ಹೋಗೋಣ ಗೈಸ್, ನಾನು ಫಾರ್ಮಿಂಗ್ ಕರೆ ಹೋಗ್ಬೋಣ ನಾವು. ಸೊ ಫಾರ್ಮಿಂಗ್ ಕಡೆ ಬಂದ್ವಿ. ಇಲ್ಲಿ 1 2 3. ಸೊ ಗೈಸ್ 3 ಆಗಿದೆ.
ಈ ಗ್ರೋತ್ ಆಗಕ್ಕಂಟ ನಾವು ಕಾಯಲೇಬೇಕು. ಸೊ ಇದು ಹಾಕೋಕ್ಕಾಗಲ್ಲ. ಸೊ ಯಾವ ಗಿಡನೂ ಇಲ್ಲಿ ಹಾಕೋಕ್ಕಾಗಲ್ಲ. ಸೊ ನಾವು ಬೇಸ್ಬಾಲ್ನ ಇಲ್ಲಿ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗಲೂ. ಸೊ ಬನ್ನಿ ಗೈಸ್ ನಾವು ಮೈನಿಂಗ್ ಹೋಗ್ಬಿಡೋಣ. ಸೊ ಲೀಫ್ನ ನಾನು ಕೈಯಲ್ಲಿ ಮುರಿದಾಕ್ಬಿಡ್ಬೋದು ಹಿಂಗೆ. ಸೊ ನಮಗೆ ಲೀಫು ಬರುತ್ತೆ, ಸ್ಟಿಕ್ಕು ಬರ್ತಾ ಇರುತ್ತೆ. ಸೊ ಸ್ಟಿಕ್ಕು ಬರ್ತಾ ಇರುತ್ತೆ, ಕೈಗೆ ಎಲ್ಲ ಬರ್ತಾ ಇರುತ್ತೆ. ಸೊ ಲೀವ್ಸಿಂದ ಇಲ್ಲೊಬ್ಬ ಮಹಾನ್ ಭಾವ ನನ್ನ ಇದಾಕ್ಬಿಟ್ಟಿದ್ದಾನೆ. ಸೊ ಅವ್ರಿಗೆ ಗೊತ್ತಿಲ್ಲ ಈ ಏನೇ ಆಗಲಿ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಈ ಥರ ಲೀವ್ಸ್ ಕಟ್ ಮಾಡಬಾರ್ದು ಗೈಸ್, ಅದು ರಿಯಲ್ ಲೈಫಲ್ಲಿ ಮಾತ್ರ. ಗೇಮಲ್ಲಿ ನಾವು ಸರ್ವೈವ್ ಮಾಡಲೇಬೇಕಂದ್ರೂ ಕಟ್ ಮಾಡಲೇಬೇಕು. ಸೊ ಲೀವ್ಸಿಂದ ಏನೂ ಆಗದಿರ್ಬೋದು, ಆದರೆ ನನಗೆ ಆ ಸ್ಟಿಕ್ಸಿಂದ ಆಗ್ಬೋದು ಸಕ್ಕತ್ತು. ನಂಗೆ ಪಿಕ್ಯಾಕ್ಸನ್ನು ಡೈಮಂಡೇ ಇದೆ. 39 ಆಗಿದೆ. ಇದು ಸ್ಟಿಕ್ಸ್ ಎಷ್ಟಾಗಿದೆ? 10 ಆಗಿದೆ. ಸ್ಟಿಕ್ಸು ಜಾಸ್ತಿ ರಿಸೋರ್ಸ್ ಇಲ್ಲ ಸ್ಟಿಕ್ದು. ಸೊ 10 ಅಂದರೂ 1 ಸ್ಟ್ಯಾಕ್ ಆಗಿದೆ. 10 ಅಂದರೆ 12 ಆಗಿದೆ. ಯಾಕಂದರೆ ಜಾಸ್ತಿ ಸ್ಟಿಕ್ಸೇ ಇಲ್ಲ ನೋಡಿ. ಒಂದು ಲಿಫ್ಟ್ ಸ್ಟಿಕ್ಸ್ ಬಂದಿಲ್ಲ. ಒಂದು ಮೂರು ಸ್ಟಿಕ್ಸ್ ಅಷ್ಟು ಸಿಕ್ಕಿದೆ ಇವಾಗಲೂ. ಜಾಸ್ತಿ ಸ್ಟಿಕ್ಸ್ ಇಲ್ಲ. ಸೊ ಎಷ್ಟು ಸ್ಟಿಕ್ಸ್ ಬಂದರೂ ಅದು ನಮಗೆ. ಸೊ ಗೈಸ್ ಇವಾಗ ನಾವು ಇಲ್ಲಿ ಹತ್ತಬೇಕು. ಸೊ ಗೈಸ್ ನನ್ನ ಹತ್ರ 1 2 3 ಸ್ಟ್ಯಾಕು ನನ್ನ ಹತ್ರ ಇದಾಗಿದೆ. 28 ಸ್ಟಿಕ್ಸ್ ಇದೆ. ಸೊ ಇಷ್ಟೇ ನನಗೆ ಸಿಕ್ಕಿರೋದು. ಸೊ ಎಲ್ಲ ಬಂದಿದೆ, ಇದು ಮಾಡೋಣ ಬನ್ನಿ ಗೈಸ್. ಸೊ ಇದೆಲ್ಲ ಖಾಲಿ ಇದೆಯಲ್ಲ. ಸೊ ಎಲ್ಲ ಖಾಲಿ ಇದೆ. ಸೊ 3 ಸ್ಟ್ಯಾಕು ಇಲ್ಲ ಹಾಕ್ಬಿಡೋಣ. 1 ಸ್ಟ್ಯಾಕ್ ಇಟ್ಕೊಂಡಿರೋಣ, ಯಾಕಂದರೆ 1 ಸ್ಟ್ಯಾಕ್ ಬೇಕಾಗುತ್ತೆ. ಇದು ಇಷ್ಟಿದೆ, ಹಾಕ್ಬಿಡೋಣ. ಪೇಪರ್ ಸೈಡ್ ಮಾಡೋಕ್ಕೆ ಇಲ್ಲೇ ಬೇಕು. ಸೊ ಇದನ್ನು ಏನು ಮಾಡೋದು ಇಟ್ಬಿಡೋಣ. ಸೊ ಇದು ಒಳಗಡೆ ಏನಿದೆ? ಕಾಟನ್ ಶೀಟ್. ಸೊ ಕಾಟನ್ ಶೀಟ್ ಇಸ್ ಬೆಸ್ಟ್ ಫಾರ್ ಮಿ ಆ್ಯಂಡ್ ಜಾಸ್ತಿನೂ ಇಲ್ಲ. ಸೊ ನಮ್ಮದು ಇದಕ್ಕೆ ಹಾಕಿದ್ದೆ. ಸೊ ಜಾಸ್ತಿ ಗ್ರೋತು ಆಗಿಲ್ಲ. ಸೊ ಕೋಲೆಲ್ಲ ನನ್ನ ಹತ್ರ ಇದೆ ಗೈಸ್. ಕೋಲೆಲ್ಲ ಮೈನ್ ಮಾಡಿದ್ದೀನಿ ನಾನು. ಸೊ ಇವಾಗ ನನಗೆ ಊಟ ಬೇಕು, ಬ್ರೆಡ್ ಬೇಕು ಒಂಥರ ಇಟ್ಟಾಗಿ ನನಗೊಂದು ಬಕೆಟ್ ಮಾಡಬೇಕು. ಸೊ ಐರನ್ ಇಂಗಡಿ ಎಲ್ಲರೂ ಇದೆ. ಇಲ್ಲ ಅಂದರೆ ಅದನ್ನು ನಾನು ಮೈನ್ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ ಗೈಸ್, ನಾನು ಮೈನ್ ಮಾಡೋದು. ಸೊ ಇದೆ ಗೈಸ್. ಸ್ತ್ರೀ ಎತ್ಕೊಂಡ್ಬಿಟ್ಟಿದ್ದೀನಿ. ಸೊ ಬನ್ನಿ ಮಾಡೋಣ. ಹೆಂಗೆ ಮಾಡೋದಂತ ನನಗಂತೂ ಐಡಿಯಾ ಇದ್ದೂ ಇಲ್ಲ. ಹೆಂಗೆ ಮಾಡೋದಂತ ಐಡಿಯಾ ಇಲ್ಲ. ಇದೊಂದು ಇದಾಗ್ಬಿಡುತ್ತೆ ಗೈಸ್ ನಿಜ ಹೇಳ್ತೀನಿ. ನಾನು ಬಕೆಟ್ ಮಾಡೋಕ್ಕೆ ಬರಲಿಲ್ಲ. ಸೊ ಇಲ್ಲೇ ಎಲ್ಲ ಬಕೆಟ್ ಇದೆ ಬಂದು. ನಾನು ನಂಬಿದೆ ಲಾಸ್ಟ್ ಟೈಮ್ ನಾನು ಒಂದು ಬಕೆಟ್ ಇಕ್ಕಿದೆ. ನಾನೇ ಕೇಳಿಲ್ಲ, ಆದರೆ ಇಲ್ಲೇ ಇತ್ತು. ಅದನ್ನು ನಾನು ನೋಡಿದ್ದೀನಿ, ಅಲ್ಲಿ ಮೋಸ್ಟಾಗಿ ನೋಡಿದ್ದೀನಿ ನಾನು.
ನೋಡಿದ್ರೆ ಎಸೆಕನ್ನು ನಾನು ಎಲ್ಲ ಇಟ್ಟಿರ್ತೀನಿ, ನಾನು ಬೇರೆಯವ್ರ ಥರ ಅಲ್ಲ ಆಮೇಲೆ ಅಲ್ಲಿ ಹಾಕ್ಕೊಡೋದು. ಸೊ ನಾನೆಲ್ಲೋ ಇಕ್ಕಿದ್ದೀನಿ, ಆ ಬಕೆಟ್ ನನಗೆ ಸಿಗುತ್ತೆ ಅದನ್ನು ನನಗೆ ಇದ್ದೀರಾ. ಸೊ ಇಲ್ಲಿರೋ ಕಾರಣ ಬನ್ನಿ ಗೈಸ್ ಮಲ್ಕೊಳ್ಳೋಕೆ ಹೋಗೋಣ. ಸೊ ರೆಡಿಯಾಗಿದ್ದರೆ ಇವಾಗ ಹೋಗೋಕ್ಕಾಗಲ್ಲ, ಮಲ್ಕೊಳ್ಳೋಣ. ಸದ್ಯಕ್ಕೆ ಮಳೆ ಬರ್ತಿದೆ ಗೈಸ್, ಸ್ವಲ್ಪ ನೋಡೋಣ ಇರಿ.